ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಪ್ರಿಪರೇಟರಿ ಪರೀಕ್ಷೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ಕೊಡ್ತಾ ಹೋಗ್ತಾನೆ. ಭಾಗ 4 ನೆಕ್ಸ್ಟು ನೋಡಿ, ನಿಮ್ಮ ಪ್ರತಿಯೊಂದು ಕೂಡ ಈ ಒಂದು ಭಾಗ 1, ಭಾಗ 2, ಭಾಗ 3, ಭಾಗ 4 ಈ 4 ಭಾಗಗಳಲ್ಲಿ ಕೊಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡಿದ್ದೆ. ಅದರಲ್ಲಿ 80ಕ್ಕೆ 80 ಆರಾಮಾಗಿ ತೆಗೆದುಕೊಳ್ತೀರಾ. ಬನ್ನಿ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ನೋಡಿ, ಮೆಂಜೋದಾರರು ಪದದ ಅರ್ಥವೇನಪ್ಪ ಅಂದರೆ ಮಿಡಿದವರ ದಿಬ್ಬ. ರಾಷ್ಟ್ರಕೂಟರ ಸಾಮ್ರಾಜ್ಯವು ಈ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳು ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಸುಲೈಮಾನ್. ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ರಾಜ ತೋದರ್ಮಲ. ಸಬ್ಸ್ಕ್ರೈಬ್ ಮಾಡಿದ್ದೇ ಇಲ್ಲದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳ್ತಾರೆ. ನೋಡಿ, ಇದು ಭಾಳ ಇಂಪಾರ್ಟೆಂಟು. ಇದು ಕೂಡ ನೋಡಿ, ಇಲ್ಲಿ ಉತ್ತರ B 2 ಮತ್ತು 3 ಮಾತ್ರ ಸರಿ ಅಂತ ಹೇಳ್ಬೋದು ಇಲ್ಲಿ. ನೆಕ್ಸ್ಟು, ಸಮುದ್ರದ ಮಾರ್ಗದ ಮೂಲಕ ಇಲ್ಲಿ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು ಯಾರಂದರೆ ಪೋರ್ಚುಗೀಸರು. ನೆಕ್ಸ್ಟು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಂಪಾರ್ಟೆಂಟ್ ಯಾವುದು ಅಂದರೆ, ಯಾಕಂದರೆ ಡ್ಯಾಶ್ ಜೈನ್ ಧರ್ಮದ ಚಿಹ್ನೆ ಸ್ವಸ್ತಿಕ್. ಅಲ್ಬೇರುನಿಯ ಪ್ರಸಿದ್ಧ ಕೃತಿ ಕಿತಾಬ್ ಉಲ್ ಹಿಂದ್. ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿದವರು ಅಲ್ಲಮ ಪ್ರಭು. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳಿ ಪತ್ರಿಕೆ ಸಂವಾದ ಕೌಮುದಿ. ನೆಕ್ಸ್ಟು, ಕೆಳಗಿನ ಹೊಂದಿಸಿ ಬರೆಯಿರಿ. ಬಹಳ ಇಂಪಾರ್ಟೆಂಟ್. ಇದು ಕೂಡ ತುಂಬ ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಕಾಕುಸ್ಥವರ್ಮ ಹಲ್ಮಿಡಿ ಶಾಸನ. ಕೌಟಿಲ್ಯ ಅರ್ಥಶಾಸ್ತ್ರ. ಚಿಕ್ಕದೇವರಾಜ ಒಡೆಯರು ನವಕೋಟಿ ನಾರಾಯಣ. ಲೇವಿಸ್ ಬ್ಯಾಂತಮ್ ಬೋರಿಂಗ್ ಮೈಸೂರಿನ ಕಮಿಷನರ್. ಸಿದ್ದಪ್ಪ ಕಂಬಳಿ ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರು. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಸಿಂಧು ನಾಗರಿಕತೆ ವಿಶಿಷ್ಟ ಲಕ್ಷಣ ಯಾವುದು? ನಗರ ಯೋಜನೆ. ಕುಡುವಲೆ ಎಂದರೇನು? ಅದೃಷ್ಟ ಪದ್ಧತಿ. ಬೀದರ್ನಲ್ಲಿರುವ ಮದರಸ ನಿರ್ಮಿಸಿದವರು ಯಾರು? ಮೊಹಮ್ಮದ್ ಗವಾನ್. ದ್ವೈತ ಪದದ ಅರ್ಥವೇನು? 2. ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು? ಒಡೆದು ಆಳುವ ನೀತಿಯಡಿಯಲ್ಲಿ. ಯಾವುದಾದ್ರೂ 8 ಪ್ರಶ್ನೆಗಳು ಪ್ರತಿಯೊಂದಕ್ಕೆ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿರಿ. ಯಾವುದಾದ್ರೂ 2 ಭಾರತೀಯ ನೃತ್ಯ ಪ್ರಕಾರಗಳನ್ನು ಸರಿ ಅಂದರೆ ಭರತನಾಟ್ಯ, ಕುಚಿಪುಡಿ. ಕವಿರಾಜ್ಯ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅಂದರೆ ಕಾವೇರಿಯಿಂದ ಗೋದಾವರಿಯವರೆಗೆ ಇರುವ ನಾಡು. ಮೆಸೋಲಿಥಿಕ್ ಪದದ ಅರ್ಥವೇನು ಅಂದರೆ ಮೆಸೋ ಮಧ್ಯ, ಲಿಥಿಕ್ ಶಿಲೆ ಮಧ್ಯಶಿಲಾಯುಗ ಅಂತ ಹೇಳ್ಬೋದು. ಸಿಂಧು ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳು ತಿಳಿಸಿ ಅಂದರೆ ನಿರಂತರ ಮಣ್ಣಿ ಸವೆತ, ನದಿಯಲ್ಲಿ ಪ್ರವಾಹಗಳು. ಮಹಾಪರಿತ್ಯಾಗ ಎಂದರೇನು? ಸಿದ್ಧಾರ್ಥನು ತನ್ನೆಲ್ಲ ಸಂಸಾರಿಕ ಸುಖ ಭೋಗಗಳನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ ಘಟನೆ. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿರಿ ಅಂದರೆ ಹರಿಶೇಣನ ಅಲಹಾಬಾದ್ ಸ್ತಂಭ ಶಾಸನ, ವಿಶಾಖದತ್ತನ ಮುದ್ರಾ ರಾಕ್ಷಕ. ಇವೆಲ್ಲವೂ ಕೂಡ. 2ನೇ ತರೈನ್ ಯುದ್ಧ ಯಾರ ನಡುವೆ ನಡೀತು ಅಂದರೆ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸಿ ಅಂದರೆ ತುಕಾರಾಮ್ ರಾಮದಾಸ್. ಶಂಕರಾಚಾರ್ಯ ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಕೇರಳದ ಕಾಲಡಿ ಮತ್ತು 788ರಲ್ಲಿ. 2 ಸೂಫಿ ಪಂಥಗಳನ್ನು ಹೆಸರಿಸಿ ಅಂದರೆ ಫರದೌಸಿ ಮತ್ತು ಖಾದ್ರಿ. ದಯಾನಂದ ಸರಸ್ವತಿಯವರ ತಂದೆ ತಾಯಿಗಳನ್ನು ಹೆಸರಿಸಿರಿ. ಕೃಷ್ಣಾಜಿ ತಿವಾರಿ, ಯಶೋದಾಬಾಯಿ. ವಿಶ್ವೇಶ್ವರಯ್ಯನವರ ಯಾವುದಾದ್ರೂ 2 ಕೃತಿಗಳನ್ನು ಹೆಸರಿಸಿ. ಎ ವಿಷನ್ ಆಫ್ ಪ್ರೊಫೆಸರ್ಸ್ ಮೈಸೂರು, ರಿಕನ್ಸ್ಟ್ರಕ್ಟಿವ್ ಇಂಡಿಯಾ. ರಾಜ್ಯ ಪುನರ್ ವಿಂಗಡಣಾ ಸಮಿತಿ ಯಾವುದಾದ್ರೂ 2 ಸದಸ್ಯರ ಹೆಸರನ್ನು ತಿಳಿಸಿ ಅಂದರೆ ಫಜಲ್ ಅಲಿ, HM ಕುಂಜರು. ನೆಕ್ಸ್ಟು ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ 5 ಅಂಕದ್ದು ಗಾಂಧಾರ ಕಲಾಶೈಲಿ ಪ್ರಮುಖ ಲಕ್ಷಣಗಳನ್ನು ಹೆಸರಿ. ಓಕೆ, ಭಾಳ ಇಂಪಾರ್ಟೆಂಟ್. ಇಷ್ಟು ಬರೆದ್ರೆ ಸಾಕು. ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ಯಾವುವು? ಇದು ಕೂಡ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್, ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ. ಇದೊಂದು ಕೂಡ ಕೇಳ್ತಾರೆ 5 ಅಂಕಕ್ಕೆ. ಭಾಳ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 10 ಅಂಕಕ್ಕೆ 6 ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ಬಹಳ ಇಂಪಾರ್ಟೆಂಟ್ ಇದೆ. ಇಷ್ಟು ಉತ್ತರ ಬರೀಲೇಬೇಕಾಗತ್ತೆ ನೀವು. ಓಕೆನಾ? ನೆಕ್ಸ್ಟು ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸ್ರಿ. ಇದೊಂದು 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಇದು. ಓಕೆನಾ? ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ಅಂತ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ನೋಡಿ, ಇಷ್ಟು ನೀವು ಬರಿಬೇಕಾಗತ್ತೆ. ಇವು 10 ಅಂಕಕ್ಕೆ ಬರುವಂಥ ಪ್ರಶ್ನೆಗಳು. ಓಕೆನಾ? ನೆಕ್ಸ್ಟು ಇಲ್ಲಿ ಕನೌಜಿನ್. ಇಲ್ಲಿ ಲಾಸ್ಟಿಗೆ ನಿಮಗೆ ಇದೊಂದು ಡೈಗ್ರಾಮ್ ಬರುತ್ತೆ. ಈ ಡೈಗ್ರಾಮಲ್ಲಿ ಮಿರತ್, ಪಾಟಲಿಪುತ್ರ, ದೇವಗಿರಿ, ಹಳೇಬೀಡು, ಪಾಂಡಿಚೇರಿ ಇವುಗಳನ್ನು ಕೇಳುವಂತಹ ಸಿಚುವೇಶನ್ನೇ ಇದೆ. ಓಕೆನಾ?
ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ.